ಮೋದಿ ಅವರ ಹೊಸ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳಿಗೆ ಚೌಕಾಸಿ ಆರಂಭವಾಗಿದೆ. ಖಾತೆಗಳಿಗಾಗಿ ಚೌಕಾಸಿಯನ್ನ ಶುರು ಮಾಡಿವೆ ಬಿಜೆಪಿಯ ಮಿತ್ರ ಪಕ್ಷಗಳು. ಯಾವೆಲ್ಲ ಇಲಾಖೆಗೆ? ಹಣಕಾಸು, ರೈಲ್ವೆ ಖಾತೆ ಸೇರಿ ಪ್ರಮುಖ ಖಾತೆಗಳಿಗಾಗಿ ಚೌಕಾಸಿಯನ್ನ ಮಾಡ್ತಿವೆ ಮಿತ್ರ ಪಕ್ಷಗಳು ಅನ್ನುವಂತ ಮಾಹಿತಿ. ಪ್ರಮುಖ ಖಾತೆಯ ಮೇಲೆ ಕಣ್ಣಿಟ್ಟಿದೆ ಟಿಡಿಪಿ ಹಾಗೆ ಜೆಡಿಯು ಪಕ್ಷ. ಆದ್ರೆ ಕೆಲವು ಖಾತೆಗಳನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಪ್ರಬಲ ಖಾತೆಗಳ ಮೇಲೆ ಬಿಜೆಪಿಯ ಮಿತ್ರ ಪಕ್ಷಗಳು ಕಣ್ಣಿಟ್ಟಿದ್ದಾವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹಂಗಿನ ಸರ್ಕಾರವನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ ಅವರು. ಹೀಗಾಗಿ ಈ ಸಚಿವ ಸ್ಥಾನದ ಈ ತಿಕ್ಕಾಟ ಅಥವಾ ಸಚಿವ ಸ್ಥಾನದ ಚೌಕಾಸಿ ಈ ಪ್ರಕ್ರಿಯೆ ಸಹಜ. ಬಟ್ ಯಾವೆಲ್ಲ ಖಾತೆಗಳ ಮೇಲೆ ಟಿಡಿಪಿ, ಜೆಡಿಯು ಹಾಗೆ ಇತರ ಮಿತ್ರ ಪಕ್ಷಗಳು ಕಣ್ಣನ್ನ ಇಟ್ಟಿದ್ದಾವೆ? ಬಿಜೆಪಿ ಇದನ್ನ ಯಾವ ರೀತಿ ಸರಿದೂಗಿಸೋಕೆ ಪ್ರಯತ್ನವನ್ನ ಪಡ್ತಾ ಇದೆ? ಹೌದು ವಿದೇಶಿ, ಈಗ ಮುಖ್ಯವಾಗಿ ಸಮ್ಮಿಶ್ರ ಸರ್ಕಾರವನ್ನು ಮೋದಿ ಅವರು ರಚನೆ ಮಾಡೋದ್ರಿಂದಾಗಿ ಈ ಒಂದು ಬಾರ್ಗೇನಿಂಗ್ ಅನ್ನು ಮಾಡಲಿಕ್ಕೆ ಈಗ ಎನ್ಡಿಎದ ಅಂಗಪಕ್ಷಗಳ ತೀರ್ಮಾನವನ್ನು ತೆಗೆದುಕೊಂಡಿವೆ. ಈಗಾಗಲೇ ಅಧಿಕಾರಕ್ಕಾಗಿ ಚೌಕಾಸಿಯನ್ನು ಕೂಡ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳು ಆರಂಭವನ್ನು ಮಾಡಿವೆ. ಮುಖ್ಯವಾಗಿ ತಮ್ಮ ತಮ್ಮ ರಾಜ್ಯಗಳ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತಹ ಖಾತೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಈಗ ಟಿಡಿಪಿ ಮತ್ತು ಜೆಡಿಯು ಎರಡೂ ಪಕ್ಷಗಳು ಕೂಡ ಚೌಕಾಸಿಯನ್ನು ಬಿಜೆಪಿ ನಾಯಕರ ಜೊತೆಗೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ಆಂಧ್ರ ಪ್ರದೇಶದ ಅಭಿವೃದ್ಧಿಗಾಗಿ ಕೇಂದ್ರದ ಹಣಕಾಸು ಖಾತೆಯನ್ನೇ ತಮ್ಮ ಪಕ್ಷದ ಸಂಸದರಿಗೆ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹಣಕಾಸು ಖಾತೆ ತಮ್ಮ ಪಕ್ಷದ ಸಂಸದರ ಬಳಿಯಲ್ಲೇ ಇದ್ದರೆ ಕೇಂದ್ರದಿಂದ ರಾಜ್ಯಕ್ಕೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ಳಿಕ್ಕೆ ಮತ್ತು ಅನುದಾನವನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಜೊತೆಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಆ ಒಂದು ವಿಶೇಷ ಸ್ಥಾನಮಾನವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅನುದಾನ ಕೇಂದ್ರದ ಹಣಕಾಸು ಇಲಾಖೆಯಿಂದಲೇ ಆಂಧ್ರ ಪ್ರದೇಶಕ್ಕೆ ಬಿಡುಗಡೆ ಆಗಬೇಕು. ಹೀಗಾಗಿ ಹಣಕಾಸು ಖಾತೆ ತಮ್ಮ ಬಳಿ ಇದ್ದರೆ ತಮ್ಮ ಪಕ್ಷದ ಎಂಪಿನೇ ಈ ಅನುದಾನವನ್ನು ಆಂಧ್ರ ಪ್ರದೇಶಕ್ಕೆ ಬೇಗನೆ ಬಿಡುಗಡೆ ಮಾಡ್ಬೋದು. ಯಾವುದೇ ಅಡೆತಡೆಗಳು ಇರೋದಿಲ್ಲ. ಬೇರೆ ಪಕ್ಷದ ಎಂಪಿಗಳು ಹಣಕಾಸು ಖಾತೆ ಸಚಿವರಾದರೆ ತಮ್ಮ ರಾಜ್ಯಕ್ಕೆ ಅನುದಾನವನ್ನು ಬಿಡುಗಡೆ ಮಾಡದೆ ಹೋಗ್ಬೋದು ಅನ್ನೋ ಒಂದು ಆತಂಕ ಚಂದ್ರಬಾಬು ನಾಯ್ಡು ಅವರಿಗಿದೆ. ಈ ಕಾರಣಕ್ಕಾಗಿಯೇ ಟಾಪ್ 4 ಖಾತೆಗಳಲ್ಲಿ ಒಂದಾದಂತಹ ಕೇಂದ್ರದ ಹಣಕಾಸು ಖಾತೆಯ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನೇ ಈಗ ಟಿಡಿಪಿ ಸಂಸದರಿಗೆ ನೀಡಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಕೂಡ ಪಟ್ಟನ್ನು ಹಿಡಿದು ಚೌಕಾಸಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಗರಾಭಿವೃದ್ಧಿ ಜೊತೆಗೆ ಆರೋಗ್ಯದಂತಹ ಪ್ರಮುಖ ಖಾತೆ, ಜಲಶಕ್ತಿ ಅಂತ ಖಾತೆ ಜೊತೆಗೆ ಸ್ಪೀಕರ್ ಸ್ಥಾನವನ್ನು ಕೂಡ ಟಿಡಿಪಿ ಕೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಿಹಾರದ ಜೆಡಿಯುನ ನಿತೀಶ್ ಕುಮಾರ್ ಅವರು ಕೂಡ ಕೇಂದ್ರದ ರೈಲ್ವೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಜೊತೆಗೆ ಇನ್ನು ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಕೃಷಿಯಂತಹ ಖಾತೆಗಳನ್ನೇ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಖಾತೆಗಳನ್ನು ನೀಡಲಿಕ್ಕೆ ಈಗ ಬಿಜೆಪಿಯ ನಾಯಕರುಗಳು ಕೂಡ ಸಿದ್ಧ ಇಲ್ಲ. ಈಗ ಟಾಪ್ 4 ಖಾತೆಗಳನ್ನು ತಮ್ಮ ಬಳಿನಲ್ಲೇ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ನಾಯಕರುಗಳು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಟಾಪ್ 4 ಖಾತೆಗಳಾದಂತಹ ಗೃಹ ಖಾತೆ, ರಕ್ಷಣೆ ಜೊತೆಗೆ ಹಣಕಾಸು ಖಾತೆ, ವಿದೇಶಾಂಗ ಖಾತೆ, ಈ 4 ಖಾತೆಗಳು ಕೂಡ ಬಿಜೆಪಿ ನಾಯಕರ ಬಳಿನಲ್ಲೇ ಇರ್ತವೆ. ಇವುಗಳ ಜೊತೆಗೆ ಇನ್ನು ರೈಲ್ವೆ, ಐಟಿ ಖಾತೆಯನ್ನು ಕೂಡ ತಮ್ಮ ಬಳಿನಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಬಿಜೆಪಿ ನಾಯಕರುಗಳು ಹಾಕೊಂಡಿದ್ದಾರೆ. ಹೀಗಾಗಿ ಉಳಿದಂತಹ ಖಾತೆಗಳನ್ನೇ ತಮ್ಮ ಮಿತ್ರ ಪಕ್ಷಗಳಿಗೆ ನೀಡಲಿಕ್ಕೆ ಬಿಜೆಪಿ ನಾಯಕರುಗಳು ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಈಗ ಬಿಜೆಪಿ ನಾಯಕರುಗಳು ಕೂಡ ಟಿಡಿಪಿ ಮತ್ತು ಜೆಡಿಯು ನಾಯಕರುಗಳ ಜೊತೆಗೆ ಮಾತುಕತೆ ನಡೆಸಿ ಅವರನ್ನ ಮನವೊಲಿಸ್ತಕ್ಕಂಥದ್ದು, ಅವರು ಅಸಮಾಧಾನಗೊಳ್ಳದಂತೆ ನೋಡ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಈಗ ಟಿಡಿಪಿ ನಾಯಕರುಗಳ ಜೊತೆ ಮಾತುಕತೆ ನಡೆಸಲಿಕ್ಕೆ ಮತ್ತು ಸಮನ್ವಯತೆಯನ್ನು ಸಾಧಿಸಲಿಕ್ಕೆ ಬಿಜೆಪಿಯಿಂದ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಲಾಗಿದೆ. ಹೀಗಾಗಿ ಪಿಯೂಷ್ ಗೋಯಲ್ ಅವರು ಟಿಡಿಪಿ ನಾಯಕರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನ ಮತ್ತು ಅವರದ ಏನೇ ಬೇಕು ಬೇಡಗಳು, ಬೇಡಿಕೆಗಳಿದ್ರೆ ಅವುಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ, ಯಾವುದೇ ಅಸಮಾಧಾನ ಆಗದಂತೆ ನೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಅಶ್ವಿನಿ ವೈಷ್ಣವ್ ಅವರು ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರ ಜೊತೆಗೆ ಸಮನ್ವಯತೆಯನ್ನು ಸಾಧಿಸ್ತಕ್ಕಂತಹ ಹೊಣೆಗಾರಿಕೆಯನ್ನು ಒತ್ತಿದ್ದಾರೆ. ಅವರು ಕೂಡ ಈಗ ಜೆಡಿಯು ಪಕ್ಷದ ಬೇಕು ಬೇಡಗಳು, ಬೇಡಿಕೆಗಳು ಏನಿವೆ ಅವುಗಳನ್ನು ಈಡೇರಿಸ್ತಕ್ಕಂಥದ್ದು ಮತ್ತು ಬಗೆಹರಿಸೋದು ಮತ್ತು ಮೋದಿ ಅವರಿಗೆ ತಲುಪಿಸಿ ಅವುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾ ಇಲ್ವಾ ಅನ್ನೋದ್ರ ಬಗ್ಗೆ ಜೆಡಿಯು ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಹೀಗಾಗಿ ಈ ಎರಡೂ ಪಕ್ಷಗಳಿಗೂ ಕೂಡ ವಿಶೇಷ ಪ್ರಾಶಸ್ತ್ಯವನ್ನು ಈಗ ಈ ಎನ್ಡಿಎ ಸರ್ಕಾರದಲ್ಲಿ ನೀಡಲಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಇಬ್ಬರು ಪ್ರಮುಖ ನಾಯಕರನ್ನೇ ಬಿಜೆಪಿ ಈಗ ನೇಮಕವನ್ನು ಕೂಡ ಮಾಡಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.